ಹಾಯ್ ಫ್ರೆಂಡ್ಸ್, ಟುಡೇ ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ಲು. ಸೊ ಪಿಜ್ಜಾ ಮಾಡೋಣ ಅಂದ್ಬಿಟ್ಟು ಒಂದು ಡಬರೆಯಲ್ಲಿ ಗೋಧಿ ಹಿಟ್ಟು ತೊಗೊಂಡ್ವಿ. ಮತ್ತು ನೆಕ್ಸ್ಟು ಸಕ್ಕರೆ ಹಾಕಿದ್ವಿ, ನೆಕ್ಸ್ಟ್ ಮೊಸರು ಹಾಕಿದ್ವಿ, ನೆಕ್ಸ್ಟ್ ಆಯಿಲ್ ಹಾಕಿದ್ವಿ. ಅದನ್ನು ಮಿಕ್ಸ್ ಮಾಡಿ ನಾದಬೇಕು, ಚೆನ್ನಾಗಿ ನಾದಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು ಸಣ್ಣ ಲೋಟದಷ್ಟು ನೀರು ಹಾಕ್ಕೊಂಡು ನಾದಿ. ನೆಕ್ಸ್ಟು ಒಂದು ಕಡಗಿಯಲ್ಲಿ ಎಣ್ಣೆ ಹಾಕಿ 2 ಸ್ಪೂನು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಅದಕ್ಕೆ. ನೆಕ್ಸ್ಟು ಉಳ್ಳಾಗಡ್ಡಿ ಹಾಕಿ, ನೆಕ್ಸ್ಟು ಟೊಮೊಟೊ ಹಾಕಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾದಮೇಲೆ ಸಾಸ್ ಹಾಕಿ, ಅದೆಲ್ಲ ಬ್ರೌನ್ ಆದಾದಮೇಲೆ ಸಾಸ್ ಹಾಕಿ. ನೆಕ್ಸ್ಟು ಮೆಣಸಿನ್ಕಾಯಿ ಬೀಜ ಹಾಕಿ, ರೆಡ್ ಕಲರಿಂದ ಮೆಣಸಿನ್ಕಾಯಿ ಬೀಜ ಹಾಕಿ. ನೆಕ್ಸ್ಟ್ ಒಂಚೂರು ಸಾಲ್ಟ್ ಆ್ಯಡ್ ಮಾಡಿ. ನೆಕ್ಸ್ಟು ಸ್ವಲ್ಪ ಖಾರ ಆ್ಯಡ್ ಮಾಡಿ. ಈ ಥರ ಪಿಜ್ಜಾಗೆ ಹಾಕೋ ಮಸಾಲೆ ಸಿಗ್ತಾವು, ಎರಡು ಮಸಾಲೆ ತೊಗೊಂಬಂದಿದ್ವಿ ನಾವು, ಅದನ್ನು ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡಿ. ಈ ಥರ ಆಗಬೇಕು. ನೆಕ್ಸ್ಟು ಕರಿಬೇವು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸ್ಮ್ಯಾಚ್ ಮಾಡಬೇಕು ಈ ಥರ. ಹಂಗೆ ಕುದೀತಾ ಇರಲಿ. ನೆಕ್ಸ್ಟು ನಾವು ಅದನ್ನು ನೆನೆಕ್ಕಿಟ್ಟಿದ್ವಲ್ಲ, ಅದು ನೆನೆದಾದ್ಮೇಲೆ ಈ ಥರ ಲಟ್ಟಿಸ್ಕೊಳ್ಳೋಣ. ದೊಡ್ಡ ಉಳ್ಳಿ ತೊಗೊಂಡು ಈ ಥರ ಲಟ್ಟಿಸ್ಕೋಬೇಕು, ಚೆನ್ನಾಗಿ ದಪ್ಪ ಬರೋ ಥರ. ಮ್ಯಾಗಿ ತಿನ್ನೋ ಸ್ಪೂನಿಲ್ಲೇ ಈ ಥರ ಹೋಲ್ ಮಾಡಬೇಕು ಲೈಟಾಗಿ. ಅದ್ರ ತುಂಬ ಮಾಡಬೇಕು ಫುಲ್ಲು ಈ ಥರ. ಈ ಥರ ಫುಲ್ ಇದು ಮಾಡಿದಾದಮೇಲೆ ನೆಕ್ಸ್ಟ್ ಅದನ್ನೇನು ಮಾಡ್ಕೊಂಡಿದ್ವಲ್ಲ ಅದನ್ನು ಇದರ ಮೇಲೆ ಪೂರ್ತಿ ಹಚ್ಚೋಣ. ಈ ಥರ ಪೂರ್ತಿ ಅದ್ರ ಮೇಲೆ ಸವರಬೇಕು. ಈ ಥರ ಹಂಚಿನಲ್ಲಿ ಹಾಕಿ ಪ್ಯಾನಲ್ಲೇ ಮಾಡ್ಬೋದು ಪಿಜ್ಜಾನ. ದೋಸೆ ಮಾಡೋ ಹಂಚಿನಲ್ಲೇ ಮಾಡ್ಬೋದು. ಎಣ್ಣೆ ಹಾಕಿ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಆನಿಯನ್ ಹಾಕಿ, ನೆಕ್ಸ್ಟು ಟೊಮಾಟೊ ಹಾಕಿ, ಈ ಥರ ಹಾಕಿ. ನೆಕ್ಸ್ಟು ದೊಣ್ಣೆ ಮೆಣಸಿನ್ಕಾಯಿ ಬರ್ತಾವಲ್ಲ ಫ್ರೆಂಡ್ಸ್, ಅದನ್ನು ಹಾಕಿ ಈ ಥರ ಹಾಕಿ. ನೆಕ್ಸ್ಟು ಅದು ಚೀಸ್ ಬರುತ್ತೆ, ಅದನ್ನು ಈ ಥರ ಹಾಕಬೇಕು. ಒಂದು 25 ಮಿನಿಟ್ಸ್ ಹಿಂಗೆ ಬಿಟ್ಬಿಡಿ ಅದನ್ನು. ಈ ಥರ ಹಾಕಿದಾದಮೇಲೆ